ಧರ್ಮಸ್ಥಳ ಷಡ್ಯಂತ್ರಕ್ಕೆ ಮತ್ತೊಂದು ರಣರೋಚಕ ಟ್ವಿಸ್ಟ್. ಎಸ್ಐಟಿ ವಿಚಾರಣೆಯಲ್ಲಿ ಬುರ್ಡೆ ಗ್ಯಾಂಗ್ ಮತ್ತೆ ಎಕ್ಸ್ಪೋಸ್ ಆಗಿದೆ. ಸೂತ್ರಧಾರಿಯೇ ಗಿರೀಶ್ ಮಟ್ಟಣ್ಣವರ್ ಅನ್ನುವಂಥ ವಿಚಾರವನ್ನ ಜಯಂತ್ ಹೇಳಿದ್ದಾರಾ? ಬುರ್ಡೆ ತಂದು ಕೊಟ್ಟಿದ್ದೆ ಗಿರೀಶ್ ಮಟ್ಟಣ್ಣವರ್ ಅಂತ ಜಯಂತ್ ಹೇಳಿದ್ದಾರೆ ಅಂತ ಹೇಳಲಾಗಿದೆ. ಎಸ್ಐಟಿ ವಿಚಾರಣೆಯಲ್ಲಿ ಎಸ್ಐಟಿ ಮುಂದೆ ಸತ್ಯ ಕಕ್ಕಿದ್ದಾರೆ ಜಯಂತ್ ಅಂತ ಹೇಳಲಾಗ್ತಾ ಇದೆ. ಇಡೀ ಪ್ರಕರಣದ ಎರಡನೇ ದೂರುದಾರ, ಮೊದಲನೇ ದೂರುದಾರ ಚಿನ್ನಯ್ಯ ಮಾಸ್ ಮ್ಯಾನ್ ಸೋಕಾಲ್ಡ್, ಎರಡನೇ ದೂರುದಾರ ಜಯಂತ್, ಆತನನ್ನ ಎಸ್ಐಟಿ ವಿಚಾರಣೆ ಮಾಡ್ತಾ ಇದೆ. ಇದೀಗ ಸತ್ಯ ಕಕ್ಕಿದ್ದಾರೆ ಎಸ್ಐಟಿ ಎದುರು ಅಂತ ಹೇಳಲಾಗ್ತಾ ಇದೆ. ಬುರ್ಡೆ ತಂದು ಕೊಟ್ಟಿದ್ ನಾನಲ್ಲ ಅಂತ ಹೇಳ್ತಾ ಇದ್ದಾರಂತೆ ಜಯಂತ್. ಎಸ್ಐಟಿ ಮುಂದೆ ಗಿರೀಶ್ ಮಟ್ಟಣ್ಣವರ್ ವಿಚಾರವಾಗಿ ಹೇಳಿಕೆ ಕೊಟ್ಟಿದ್ದಾರಂತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗ್ತಾ ಇದ್ದಾರೆ. ವೀಕ್ಷಕರೇ, ಗಿರೀಶ್ ಮಟ್ಟಣ್ಣವರ್ ಒಂದ್ ಕಡೆ ಹೇಳ್ತಾರೆ ಬಹಳ ಏನು ನನಗೂ ಇದಕ್ಕೂ ಸಂಬಂಧ ಇಲ್ಲ, ಚಿನ್ನಯ್ಯನನ್ನ ಅರೆಸ್ಟ್ ಮಾಡ್ಲಿ ಆತ ತಪ್ಪು ಹೇಳಿದ್ರೆ ಅನ್ನುವಂತ ವಿಚಾರವಾಗಿ ಹೇಳ್ತಾರೆ. ಜಯಂತ್ ಹೇಳ್ತಾರೆ ಗಿರೀಶ್ ಮಟ್ಟಣ್ಣವರೇ ಬುರ್ಡೆ ತಂದು ಕೊಟ್ಟಿದ್ದು ಅಂತ. ಚಿನ್ನಯ್ಯ ಹೇಳ್ತಾನೆ ತಾನೇ ಆ ಬುರ್ಡೆಯನ್ನ ಅಗೆದು ತಗೊಂಡು ಬಂದೆ ಅಂತ ಹೇಳಿದ್ದು ಸುಳ್ಳು, ತನಗೆ ತಂದುಕೊಡಲಾಯ್ತು, ಆ ಬುರ್ಡೆನ್ ಯಾವ್ದೋ ಲ್ಯಾಬಿಂದ ತಂದಿದ್ರು ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಪುಂಖಾನುಪುಂಖ ವಿಡಿಯೋಗಳು, ಅಲ್ಲೊಂದು ಸೀರೆ ನೇತಾಕಿ ಸೀರೆಯಿಂದ ಬುರ್ಡೆಯಿಂದ ಕತ್ತಿಯಲ್ಲಿ ತಗೊಂಡು ಆ ಚೀಲಕ್ಕೆ ಹಾಕೋ ಅಂತದ್ದು, ಈ ತರದೆಲ್ಲ ವಿಡಿಯೋಗಳನ್ನ ಬಿಟ್ಟಿದ್ದಂಥದ್ದು. ಎಳೆಯಾಗಿ ಬುರ್ಡೆ ಗ್ಯಾಂಗ್ನ ಎಲ್ಲಾ ಬುರ್ಡೆಗಳು ಕೂಡ ಬಯಲಿಗೆ ಬರ್ತಾ ಇದ್ದಾವೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ಎಸ್ ನಾಗೇಂದ್ರ ಬಾಬು, ಜಯಂತ್ ವಿಚಾರಣೆ ನಡೆದಿದೆ, ಇನ್ನು ಯಾವೆಲ್ಲ ಸತ್ಯಗಳನ್ನ ಜಯಂತ್ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ, ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ನೋಡಿ, ಈಗ ಒಂದು ಕಡೆ ಈ ಬುರ್ಡೆಯ ರಹಸ್ಯನ್ನ ಭೇದಿಸೋದಕ್ಕೆ ಎಸ್ಐಟಿ ತನಿಖಾ ತಂಡ ಮುಂದಾಗಿರೋದು. ಇದರ ಜೊತೆಗೆ ಸುಜಾತಾ ಭಟ್ ವಿಚಾರವಾಗಿಯೂ ಕೂಡ ಸಾಕಷ್ಟು ವಿಚಾರಣೆಯನ್ನ ನಡೆಸ್ತಾ ಇರುವ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಸಿಗ್ತಾ ಇದೆ. ಪ್ರಮುಖವಾಗಿ ಸುಜಾತಾ ಭಟ್ ಬಂದಿದ್ದು ಎಲ್ಲಿಂದ, ಯಾವಾಗ ಬಂದ್ರು, ಈ ತಂಡಕ್ಕೂ ಸುಜಾತಾ ಭಟ್ಗೂ ಹೇಗೆ ಲಿಂಕ್ ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಅಭಿಷೇಕ್ ಹೇಳಿರೋದು ಒಂದು ಪತ್ರಿಕೆಯಲ್ಲಿ ಬಂದಿತ್ತು. ಆ ಒಂದು ವಿಚಾರವನ್ನ ಗಮನಿಸಿಕೊಂಡು ಗಿರೀಶ್ ಮಟ್ಟಣ್ಣವರು ನನಗೆ ಸೂಚಿಸಿದ್ರು ಅವರನ್ನ ಸಂಪರ್ಕ ಮಾಡಿ ಅಂತೇಳಿ. ಹಾಗಾಗಿ ನಾನು ಆ ಸಂದರ್ಭದಲ್ಲಿ ಸಂಪರ್ಕವನ್ನ ಮಾಡಿದ್ದೆ ಅಂತೇಳಿ, ಒಂದು 7-8 ತಿಂಗಳ ಹಿಂದೆ ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದೆ ಅಂತೇಳಿ ಅಭಿಷೇಕ್ ಒಂದಷ್ಟು ವಿಚಾರವನ್ನ ಎಸ್ಐಟಿ ತನಿಖಾ ತಂಡದ ಮುಂದೆ ಹೇಳಿಕೊಂಡಿದ್ದೇನೆ. ಅದು ಸೌಜನ್ಯ ಭಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತೊಂದು ಸುಜಾತಾ ಭಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಮತ್ತೊಂದು ಕಡೆ ಈಗ ಅನನ್ಯ ಭಟ್ ಅನ್ನೋದು ಸುಳ್ಳು ಅಂತ ಗೊತ್ತಾಗ್ತಾ ಇದ್ದಂತೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇದ್ದಂತ ಎಸ್ಐಟಿಗೆ ಖುದ್ದು ಸುಜಾತಾ ಭಟ್ ಎಲ್ಲವೂ ಕೂಡ ಸುಳ್ಳು ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಹಾಗಾದ್ರೆ ಹೀಗೆ ಹೇಳಬೇಕು ಅಂತ ಹೇಳಿ ಹೇಳಿಕೊಟ್ಟಿದ್ದು ಯಾರು ಅಂತ ಹೇಳಿದಾಗ ಗಿರೀಶ್ ಮಟ್ಟಣ್ಣವರ ಹೆಸರನ್ನ ವಿಚಾರಣೆ ಸಂದರ್ಭದಲ್ಲಿ ಸುಜಾತಾ ಭಟ್ ಕೂಡ ಹೇಳಿದ್ರು. ಹಾಗಾಗಿ ಇದನ್ನ ಹೊರತುಪಡಿಸಿ ಚಿನ್ನಯ್ಯನನ್ನ ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ತಲೆಬುರುಡೆ ತಂದು ಕೊಟ್ಟಿದ್ದು ಯಾರು ಅನ್ನುವ ಪ್ರಶ್ನೆಯನ್ನ ಉದ್ಭವ ಮಾಡಿದಾಗ ಜಯಂತ್ ಹೆಸರನ್ನ ಹೇಳಿದ್ರು. ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳು ಜಯಂತ್ ಮತ್ತು ಅಭಿಷೇಕ್ ಇಬ್ರು ಕೂಡ ಒಂದು ವಿಡಿಯೋದಲ್ಲಿ ಮಾತಾಡ್ಕೊಳ್ತಾ ಒಂದು ವಿಡಿಯೋವನ್ನ ಕೂಡ ಮಾಡಿದ್ರು. 2 ತಿಂಗಳ ಹಿಂದೆ ಅಭಿಷೇಕ್ನ ತನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದ. ಆದ್ರೆ ಎಸ್ಐಟಿಗೆ ಒಂದು ಕಡೆ ಅನುಮಾನಗಳು ಕಾಡ್ತಾ ಇತ್ತು. ಜಯಂತ್ಗಿಂತ ಮುಂಚಿತವಾಗಿ ಯಾರೋ ಈ ಒಂದು ಷಡ್ಯಂತ್ರವನ್ನ ಮಾಡಿರಬಹುದು, ತಲೆಬೋಡೆಯನ್ನ ತಂದುಕೊಟ್ಟಿರಬಹುದು ಅನ್ನುವ ಅನುಮಾನಗಳನ್ನ ವ್ಯಕ್ತಪಡಿಸಿದ್ರು. ಅದೇ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಬರ್ತಾರೆ. ಚಿನ್ನಯ್ಯನನ್ನ ಕೇಳಿದಾಗ ಚಿನ್ನಯ್ಯ ಜಯಂತ್ ಮೇಲೆ ಹೇಳ್ತಾರೆ. ಜಯಂತನ ಕೇಳಿದಾಗ ಮೊದಲಿಗೆ ಆರಂಭದಲ್ಲಿ ಯಾವುದೇ ರೀತಿಯಾದಂತಹ ಸಮಂಜಸವಾದಂತಹ ಉತ್ತರವನ್ನ ಕೊಟ್ಟಿರಲಿಲ್ಲ. ಆ ಬಳಿಕ ಗಿರೀಶ್ ಮಟ್ಟಣ್ಣವರು ತಂದು ಕೊಟ್ಟಿರಬಹುದು ಅಂತೇಳಿ ಆತನ ಹೇಳಿಕೆಯಿಂದ ಗೊತ್ತಾಗಿದೆ ಅನ್ನೋದು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಈಗ ಒಂದಷ್ಟು ದಾಖಲೆಗಳನ್ನ ಕೂಡ ತೆಗೆದುಕೊಂಡು ಹೋಗಿದ್ದು ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಜಯಂತ್ ಆಗಿರ್ಬೋದು, ತಮ್ಮ ಬಳಿ ಇರುವಂತಹ ದಾಖಲೆಗಳನ್ನ ಕೊಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ನೋಡಿ, ಯಾಕೆ ಅಂತಂದ್ರೆ ಕಳೆದ 2 ಗಂಟೆ ಹಿಂದೆ ಅಷ್ಟೇ ಜಯಂತ್ ಅವರು ಒಂದು ಹಾರ್ಡ್ ಡಿಸ್ಕ್ ಅನ್ನ ತಿಮ್ರೋಡಿ ಅವರ ಸಹೋದರನ ಪುತ್ರನ ಕೈಯಿಂದ ತರಿಸ್ಕೊಳ್ತಾರೆ. ನೇರವಾಗಿ ಆತ ಒಳಗಡೆ ತಗೊಂಡು ಹೋಗಿ ಅಲ್ಲಿ ಎಸ್ಐಟಿ ಅಧಿಕಾರಿಗಳು ಕೂಡ ಅದನ್ನ ಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಇವರು ವಿಚಾರಣೆಯ ಸಂದರ್ಭದಲ್ಲಿ ಇವರು ಏನೆಲ್ಲ ದಾಖಲೆಗಳನ್ನ ಇಟ್ಕೊಂಡಿದ್ರು ಅಂತ ಹೇಳಿ
ಹೇಳ್ಕೊಂಡ್ ಬಂದಿದ್ರು ಅದನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರೆ ಅದು ಯಾವ ರೀತಿಯಾದಂತಹ ದಾಖಲೆಗಳು ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿದೆ. ಅಥವಾ ಕೇವಲ ಪಂಚಾಯಿತಿಯಲ್ಲಿ ಇಲ್ಲಿಯವರು ಕೂಡ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ತೆಗೆದುಕೊಂಡಿದ್ರು, ಯಾವಾಗ ಮೃತಪಟ್ಟಿದ್ರು, ಯಾವ ಸಂದರ್ಭದಲ್ಲಿ ಆ ಮೃತ ದಾಖಲೆಗಳಿಗೆ ಏನಾದ್ರು ಪಂಚಾಯತ್ ಅಲ್ಲಿ ದಾಖಲೆ ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ದಾಖಲೆಗಳನ್ನ ಕೂಡ ತೆಗೆದುಕೊಂಡಿದ್ರು. ಮೊನ್ನೆ ಅಷ್ಟೇ ಗಿರೀಶ್ ಮಟ್ಟಣ್ಣ ಅವರು ಕೂಡ ಅದನ್ನ ಮಾಧ್ಯಮಗಳ ಮುಂದೆ ಅದನ್ನ ತೋರಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಹಾಗೆ ಜಯಂತ್ ಅವರು ತಂದಿರುವಂತಹ ಹಾರ್ಡ್ ಡಿಸ್ಕ್ ನಲ್ಲಿ ಏನಿದೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತದೆ. ಅಂದ್ರೆ ಇವರು ವಿಡಿಯೋಗಳನ್ನ ಮಾಡಿಕೊಂಡಿದ್ದೇನಾದ್ರೂ ಹಾರ್ಡ್ ಡಿಸ್ಕ್ ಅಲ್ಲಿ ಇತ್ತ, ಅದು ಕೂಡ ಒಂದಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಮತ್ತೊಂದು ಕಡೆ ಈಗ ಎಲ್ಲವೂ ಕೂಡ ಗಿರೀಶ್ ಮಟ್ಟಣ್ಣ ಅವರು ಬಹಳ ವರ್ಷಗಳಿಂದ ತಿಮರೋಡಿ ಅವರ ಜೊತೆ ಸೇರಿಕೊಂಡು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದಂತವರು, ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾ ಇದ್ದಂತಹ ತಂಡ ಏಕಾಏಕಿ ಬುರ್ಡೆ ವಿಚಾರವನ್ನ ಪ್ರಸ್ತಾಪ ಮಾಡುತ್ತೆ, ಏಕಾಏಕಿ ಸುಜಾತಾ ಭಟ್ ಅವರ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಬರುತ್ತೆ. ಅಲ್ಲಿಗೆ ಎಲ್ಲೋ ಒಂದ್ ಕಡೆ ಇದೆಲ್ಲದಕ್ಕೂ ಕೂಡ ಮಾಸ್ಟರ್ ಮೈಂಡ್ ಗಿರೀಶ್ ಮಟ್ಟಣ್ಣವರೇ ಆಗಿದ್ರ ಅನ್ನುವ ಅನುಮಾನಗಳು ಕಾಡ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖಾ ತಂಡ ಕೂಡ ವಿಚಾರಣೆಯನ್ನ ಮಾಡ್ತಾ ಇದೆ. ಈ ಒಂದು ರೀತಿಯಲ್ಲಿ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಶ್ರೀಲಕ್ಷ್ಮಿ. ಯಾಕೆಂದ್ರೆ ನಾಳೆ ಚಿನ್ನಿಯನ್ನ ಕಸ್ಟಡಿ ಅಂತ್ಯ ಆಗುತ್ತೆ, ಅಷ್ಟರ ಒಳಗಡೆ ಎಲ್ಲಾ ಪೇಪರ್ ವರ್ಕ್ ಗಳನ್ನ ಕೂಡ ಮುಗಿಸಬೇಕು, ಎಲ್ಲಾ ರೀತಿಯಾದಂತಹ ತನಿಖೆಗಳನ್ನ ಕೂಡ ಮುಗಿಸಲೇಬೇಕಾದಂತಹ ಅನಿವಾರ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಎಸ್ಐಟಿ ಅಧಿಕಾರಿಗಳು ಕೂಡ ಇಲ್ಲೇ ಬಿಡುಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ, ಜಯಂತ್, ಅಭಿಷೇಕ್ ಮತ್ತು ಗಿರೀಶ್ ಲೋಕನಾಥ್ ಮಟ್ಟಣ್ಣ ಅವರನ್ನು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಂತಿಮವಾಗಿ ಸತ್ಯಾಸತ್ಯತೆ ಹೊರಬೀಳೋದು ಎಸ್ಐಟಿ ವರದಿ ಕೊಟ್ಟ ಬಳಿಕವಷ್ಟೇ. ಇಲ್ಲಿ ಮಾಸ್ಟರ್ ಮೈಂಡ್ ಯಾರಾಗಿದ್ರು, ಯಾರು ತಲೆಬುರುಡೆಯನ್ನು ತಂದುಕೊಟ್ರು, ಯಾರೆಲ್ಲ ಷಡ್ಯಂತ್ರವನ್ನ ಮಾಡಿದ್ರು ಅನ್ನೋದು ಎಸ್ಐಟಿಯ ವರದಿಯ ಬಳಿಕ ಮಾತ್ರ ಗೊತ್ತಾಗಲಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ. ಧರ್ಮಸ್ಥಳ ಷಡ್ಯಂತ್ರಕ್ಕೆ ಮತ್ತೊಂದು ರಣರೋಚಕ ಟ್ವಿಸ್ಟ್. ಎಸ್ಐಟಿ ವಿಚಾರಣೆಯಲ್ಲಿ ಬುರ್ಡೆ ಗ್ಯಾಂಗ್ ಮತ್ತೆ ಎಕ್ಸ್ಪೋಸ್ ಆಗಿದೆ. ಸೂತ್ರಧಾರಿಯೇ ಗಿರೀಶ್ ಮಟ್ಟಣ್ಣವರ್ ಅನ್ನುವಂಥ ವಿಚಾರವನ್ನ ಜಯಂತ್ ಹೇಳಿದ್ದಾರ. ಬುರ್ಡೆ ತಂದು ಕೊಟ್ಟಿದ್ದೆ ಗಿರೀಶ್ ಮಟ್ಟಣ್ಣವರ್ ಅಂತ ಜಯಂತ್ ಹೇಳಿದ್ದಾರೆ ಅಂತ ಹೇಳಲಾಗಿದೆ. ಎಸ್ಐಟಿ ವಿಚಾರಣೆಯಲ್ಲಿ ಎಸ್ಐಟಿ ಮುಂದೆ ಸತ್ಯ ಕಕ್ಕಿದ್ದಾರೆ ಜಯಂತ್ ಅಂತ ಹೇಳಲಾಗ್ತಾ ಇದೆ. ಇಡೀ ಪ್ರಕರಣದ ಎರಡನೇ ದೂರುದಾರ, ಮೊದಲನೇ ದೂರುದಾರ ಚಿನ್ನಯ್ಯ ಮಾಸ್ ಮ್ಯಾನ್ ಸೋಕಾಲ್ಡ್, ಎರಡನೇ ದೂರುದಾರ ಜಯಂತ್, ಆತನನ್ನ ಎಸ್ಐಟಿ ವಿಚಾರಣೆ ಮಾಡ್ತಾ ಇದೆ. ಇದೀಗ ಸತ್ಯ ಕಕ್ಕಿದ್ದಾರೆ ಎಸ್ಐಟಿ ಎದುರು ಅಂತ ಹೇಳಲಾಗ್ತಾ ಇದೆ. ಬುರ್ಡೆ ತಂದು ಕೊಟ್ಟಿದ್ ನಾನಲ್ಲ ಅಂತ ಹೇಳ್ತಾ ಇದ್ದಾರಂತೆ ಜಯಂತ್. ಎಸ್ಐಟಿ ಮುಂದೆ ಗಿರೀಶ್ ಮಟ್ಟಣ್ಣ ಅವರ ವಿಚಾರವಾಗಿ ಹೇಳಿಕೆ ಕೊಟ್ಟಿದ್ದಾರಂತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗ್ತಾ ಇದ್ದಾರೆ. ವೀಕ್ಷಕರೇ, ಗಿರೀಶ್ ಮಟ್ಟಣ್ಣ ಅವರು ಒಂದ್ ಕಡೆ ಹೇಳ್ತಾರೆ ಬಹಳ ಏನು ನನಗೂ ಇದಕ್ಕೂ ಸಂಬಂಧ ಇಲ್ಲ, ಚಿನ್ನಯ್ಯನನ್ನ ಅರೆಸ್ಟ್ ಮಾಡ್ಲಿ ಆತ ತಪ್ಪು ಹೇಳಿದ್ರೆ ಅನ್ನುವಂತ ವಿಚಾರವಾಗಿ ಹೇಳ್ತಾರೆ. ಜಯಂತ್ ಹೇಳ್ತಾರೆ ಗಿರೀಶ್ ಮಟ್ಟಣ್ಣ ಅವರೇ ಬುರ್ಡೆ ತಂದು ಕೊಟ್ಟಿದ್ದು ಅಂತ. ಚಿನ್ನಯ್ಯ ಹೇಳ್ತಾನೆ ತಾನೇ ಆ ಬುರ್ಡೆಯನ್ನ ಅಗೆದು ತಗೊಂಡು ಬಂದೆ ಅಂತ ಹೇಳಿದ್ದು ಸುಳ್ಳು, ತನಗೆ ತಂದು ಕೊಡಲಾಯ್ತು, ಆ ಬುರ್ಡೆನ್ ಯಾವ್ದೋ ಲ್ಯಾಬಿಂದ ತಂದಿದ್ರು ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಪುಂಖಾನುಪುಂಖ ವಿಡಿಯೋಗಳು, ಅಲ್ಲೊಂದು ಸೀರೆ ನೇತಾಕಿ ಸೀರೆಯಿಂದ ಬುರ್ಡೆಯಿಂದ ಕತ್ತಿಯಲ್ಲಿ ತಗೊಂಡು ಆ ಚೀಲಕ್ಕೆ ಹಾಕೋ ಅಂತದ್ದು, ಈ ತರದೆಲ್ಲ ವಿಡಿಯೋಗಳನ್ನ ಬಿಟ್ಟಿದ್ದಂಥದ್ದು. ಎಳೆಯಾಗಿ ಬುರ್ಡೆ ಗ್ಯಾಂಗ್ನ ಎಲ್ಲಾ ಬುರ್ಡೆಗಳು ಕೂಡ ಬಯಲಿಗೆ ಬರ್ತಾ ಇದ್ದಾವೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ಎಸ್ ನಾಗೇಂದ್ರ ಬಾಬು, ಜಯಂತ್ ವಿಚಾರಣೆ ನಡೆದಿದೆ, ಇನ್ನು ಯಾವೆಲ್ಲ ಸತ್ಯಗಳನ್ನ ಜಯಂತ್ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ, ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ ನೋಡಿ, ಈಗ ಒಂದು ಕಡೆ ಈ ಬುರ್ಡೆಯ ರಹಸ್ಯನ್ನ ಭೇದಿಸೋದಕ್ಕೆ ಎಸ್ಐಟಿ ತನಿಖಾ ತಂಡ ಮುಂದಾಗಿರೋದು, ಇದರ ಜೊತೆಗೆ ಸುಜಾತಾ ಭಟ್ ವಿಚಾರವಾಗಿಯೂ ಕೂಡ ಸಾಕಷ್ಟು ವಿಚಾರಣೆಯನ್ನ ನಡೆಸ್ತಾ ಇರುವ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಸಿಗ್ತಾ ಇದೆ. ಪ್ರಮುಖವಾಗಿ ಸುಜಾತಾ ಭಟ್ ಬಂದಿದ್ದು ಎಲ್ಲಿಂದ, ಯಾವಾಗ ಬಂದ್ರು, ಈ ತಂಡಕ್ಕೂ ಸುಜಾತಾ ಭಟ್ಗೂ ಹೇಗೆ ಲಿಂಕ್ ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಅಭಿಷೇಕ್ ಹೇಳಿರೋದು ಒಂದು ಪತ್ರಿಕೆಯಲ್ಲಿ ಬಂದಿತ್ತು. ಆ ಒಂದು ವಿಚಾರವನ್ನ ಗಮನಿಸಿಕೊಂಡು ಗಿರೀಶ್ ಮಟ್ಟಣ್ಣ ಅವರು ನನಗೆ ಸೂಚಿಸಿದ್ರು ಅವರನ್ನ ಸಂಪರ್ಕ ಮಾಡಿ ಅಂತೇಳಿ. ಹಾಗಾಗಿ ನಾನು ಆ ಸಂದರ್ಭದಲ್ಲಿ ಸಂಪರ್ಕವನ್ನ ಮಾಡಿದ್ದೆ ಅಂತೇಳಿ, ಒಂದು 7-8 ತಿಂಗಳ ಹಿಂದೆ ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದೆ ಅಂತೇಳಿ ಅಭಿಷೇಕ್ ಒಂದಷ್ಟು ವಿಚಾರವನ್ನ ಎಸ್ಐಟಿ ತನಿಖಾ ತಂಡದ ಮುಂದೆ ಹೇಳಿಕೊಂಡಿದ್ದಾನೆ. ಅದು ಸೌಜನ್ಯ ಭಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸುಜಾತಾ ಭಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಮತ್ತೊಂದು ಕಡೆ ಈಗ ಅನನ್ಯ ಭಟ್ ಅನ್ನೋದು ಸುಳ್ಳು ಅಂತ ಗೊತ್ತಾಗ್ತಾ ಇದ್ದಂತೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇದ್ದಂತ ಎಸ್ಐಟಿಗೆ ಖುದ್ದು ಸುಜಾತಾ ಭಟ್
ಎಲ್ಲವೂ ಕೂಡ ಸುಳ್ಳು ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಹಾಗಾದ್ರೆ ಹೀಗೆ ಹೇಳ್ಬೇಕು ಅಂತ ಹೇಳಿ ಹೇಳಿಕೊಟ್ಟಿದ್ದು ಯಾರು ಅಂತ ಹೇಳಿದಾಗ ಗಿರೀಶ್ ಮಟ್ಟಣ್ಣ ಅವರ ಹೆಸರನ್ನ ವಿಚಾರಣೆ ಸಂದರ್ಭದಲ್ಲಿ ಸುಜಾತಾ ಭಟ್ ಕೂಡ ಹೇಳಿದ್ರು. ಹಾಗಾಗಿ ಇದನ್ನ ಹೊರತುಪಡಿಸಿ ಚಿನ್ನಯ್ಯನನ್ನ ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ತಲೆಬುರುಡೆ ತಂದು ಕೊಟ್ಟಿದ್ದು ಯಾರು ಅನ್ನುವ ಪ್ರಶ್ನೆಯನ್ನ ಉದ್ಭವ ಮಾಡಿದಾಗ ಜಯಂತ್ ಹೆಸರನ್ನ ಹೇಳಿದ್ರು. ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳು ಜಯಂತ್ ಮತ್ತು ಅಭಿಷೇಕ್ ಇಬ್ರು ಕೂಡ ಒಂದು ವಿಡಿಯೋದಲ್ಲಿ ಮಾತಾಡ್ಕೊಳ್ತಾ ಒಂದು ವಿಡಿಯೋವನ್ನ ಕೂಡ ಮಾಡಿದ್ರು. 2 ತಿಂಗಳ ಹಿಂದೆ ಅಭಿಷೇಕ್ನ ತನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದ. ಆದ್ರೆ ಎಸ್ಐಟಿಗೆ ಒಂದು ಕಡೆ ಅನುಮಾನಗಳು ಕಾಡ್ತಾ ಇತ್ತು. ಜಯಂತ್ಗಿಂತ ಮುಂಚಿತವಾಗಿ ಯಾರೋ ಈ ಒಂದು ಷಡ್ಯಂತ್ರವನ್ನ ಮಾಡಿರಬಹುದು, ತಲೆಬೋಡೆಯನ್ನ ತಂದು ಕೊಟ್ಟಿರಬಹುದು ಅನ್ನುವ ಅನುಮಾನಗಳನ್ನ ವ್ಯಕ್ತಪಡಿಸಿದ್ರು. ಅದೇ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಬರ್ತಾರೆ. ಚಿನ್ನಯ್ಯನನ್ನ ಕೇಳಿದಾಗ ಚಿನ್ನಯ್ಯ ಜಯಂತ್ ಮೇಲೆ ಹೇಳ್ತಾರೆ. ಜಯಂತನ್ನ ಕೇಳಿದಾಗ ಮೊದಲಿಗೆ ಆರಂಭದಲ್ಲಿ ಯಾವುದೇ ರೀತಿಯಾದಂತಹ ಸಮಂಜಸವಾದಂತಹ ಉತ್ತರವನ್ನ ಕೊಟ್ಟಿರಲಿಲ್ಲ. ಆ ಬಳಿಕ ಗಿರೀಶ್ ಮಟ್ಟಣ್ಣ ಅವರು ತಂದು ಕೊಟ್ಟಿರಬಹುದು ಅಂತ ಹೇಳಿ ಆತನ ಹೇಳಿಕೆಯಿಂದ ಗೊತ್ತಾಗಿದೆ ಅನ್ನೋದು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಈಗ ಒಂದಷ್ಟು ದಾಖಲೆಗಳನ್ನ ಕೂಡ ತೆಗೆದುಕೊಂಡು ಹೋಗಿದ್ದು ಗಿರೀಶ್ ಮಟ್ಟಣ್ಣ ಅವರಾಗಿರ್ಬೋದು, ಜಯಂತ್ ಆಗಿರ್ಬೋದು, ತಮ್ಮ ಬಳಿ ಇರುವಂತಹ ದಾಖಲೆಗಳನ್ನ ಕೊಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ನೋಡಿ, ಯಾಕೆ ಅಂತಂದ್ರೆ ಕಳೆದ 2 ಗಂಟೆ ಹಿಂದೆ ಅಷ್ಟೇ ಜಯಂತ್ ಅವರು ಒಂದು ಹಾರ್ಡ್ ಡಿಸ್ಕ್ ಅನ್ನ ತಿಮ್ರೋಡಿ ಅವರ ಸಹೋದರನ ಪುತ್ರನ ಕೈಯಿಂದ ತರಿಸ್ಕೊಳ್ತಾರೆ. ನೇರವಾಗಿ ಆತ ಒಳಗಡೆ ತಗೊಂಡು ಹೋಗಿ ಅಲ್ಲಿ ಎಸ್ಐಟಿ ಅಧಿಕಾರಿಗಳು ಕೂಡ ಅದನ್ನ ಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಇವರು ವಿಚಾರಣೆಯ ಸಂದರ್ಭದಲ್ಲಿ ಇವರು ಏನೆಲ್ಲ ದಾಖಲೆಗಳನ್ನ ಇಟ್ಕೊಂಡಿದ್ರು ಅಂತ ಹೇಳಿ ಹೇಳ್ಕೊಂಡ್ ಬಂದಿದ್ರು ಅದನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರೆ ಅದು ಯಾವ ರೀತಿಯಾದಂತಹ ದಾಖಲೆಗಳು ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿದೆ. ಅಥವಾ ಕೇವಲ ಪಂಚಾಯಿತಿಯಲ್ಲಿ ಇಲ್ಲಿಯವರು ಕೂಡ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ತೆಗೆದುಕೊಂಡಿದ್ರು, ಯಾವಾಗ ಮೃತಪಟ್ಟಿದ್ರು, ಯಾವ ಸಂದರ್ಭದಲ್ಲಿ ಆ ಮೃತ ದಾಖಲೆಗಳಿಗೆ ಏನಾದ್ರು ಪಂಚಾಯತ್ ಅಲ್ಲಿ ದಾಖಲೆ ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ದಾಖಲೆಗಳನ್ನ ಕೂಡ ತೆಗೆದುಕೊಂಡಿದ್ರು. ಮೊನ್ನೆ ಅಷ್ಟೇ ಗಿರೀಶ್ ಮಟ್ಟಣ್ಣ ಅವರು ಕೂಡ ಅದನ್ನ ಮಾಧ್ಯಮಗಳ ಮುಂದೆ ಅದನ್ನ ತೋರಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಹಾಗೆ ಜಯಂತ್ ಅವರು ತಂದಿರುವಂತಹ ಹಾರ್ಡ್ ಡಿಸ್ಕ್ ನಲ್ಲಿ ಏನಿದೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತದೆ. ಅಂದ್ರೆ ಇವರು ವಿಡಿಯೋಗಳನ್ನ ಮಾಡಿಕೊಂಡಿದ್ದೇನಾದ್ರೂ ಹಾರ್ಡ್ ಡಿಸ್ಕ್ ಅಲ್ಲಿ ಇತ್ತ, ಅದು ಕೂಡ ಒಂದಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಮತ್ತೊಂದು ಕಡೆ ಈಗ ಎಲ್ಲವೂ ಕೂಡ ಗಿರೀಶ್ ಮಟ್ಟಣ್ಣ ಅವರು ಬಹಳ ವರ್ಷಗಳಿಂದ ತಿಮ್ರೋಡಿ ಅವರ ಜೊತೆ ಸೇರಿಕೊಂಡು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದಂತವರು, ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾ ಇದ್ದಂತಹ ತಂದ ಏಕಾಏಕಿ ಬುರ್ಡೆಯ ವಿಚಾರವನ್ನ ಪ್ರಸ್ತಾಪ ಮಾಡುತ್ತೆ, ಏಕಾಏಕಿ ಸುಜಾತಾ ಭಟ್ ಅವರ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಬರುತ್ತೆ. ಅಲ್ಲಿಗೆ ಎಲ್ಲೋ ಒಂದ್ ಕಡೆ ಇದೆಲ್ಲದಕ್ಕೂ ಕೂಡ ಮಾಸ್ಟರ್ ಮೈಂಡ್ ಗಿರೀಶ್ ಮಟ್ಟಣ್ಣವರೇ ಆಗಿದ್ರ ಅನ್ನುವ ಅನುಮಾನಗಳು ಕಾಡ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖಾ ತಂಡ ಕೂಡ ವಿಚಾರಣೆಯನ್ನ ಮಾಡ್ತಾ ಇದೆ. ಈ ಒಂದು ರೀತಿಯಲ್ಲಿ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಶ್ರೀಲಕ್ಷ್ಮಿ. ಯಾಕೆಂದ್ರೆ ನಾಳೆ ಚಿನ್ನಿಯನ್ನ ಕಸ್ಟಡಿ ಅಂತ್ಯ ಆಗುತ್ತೆ. ಅಷ್ಟರ ಒಳಗಡೆ ಎಲ್ಲಾ ಪೇಪರ್ ವರ್ಕ್ ಗಳನ್ನ ಕೂಡ ಮುಗಿಸಬೇಕು, ಎಲ್ಲಾ ರೀತಿಯಾದಂತಹ ತನಿಖೆಗಳನ್ನ ಕೂಡ ಮುಗಿಸಲೇಬೇಕಾದಂತಹ ಅನಿವಾರ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಎಸ್ಐಟಿ ಅಧಿಕಾರಿಗಳು ಕೂಡ ಇಲ್ಲೇ ಬಿಡುಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ, ಜಯಂತ್, ಅಭಿಷೇಕ್ ಮತ್ತು ಗಿರೀಶ್ ಲೋಕನಾಥ್ ಮಟ್ಟಣ್ಣ ಅವರನ್ನು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಂತಿಮವಾಗಿ ಸತ್ಯಾಸತ್ಯತೆ ಹೊರಬೀಳೋದು ಎಸ್ಐಟಿ ವರದಿ ಕೊಟ್ಟ ಬಳಿಕವಷ್ಟೇ. ಇಲ್ಲಿ ಮಾಸ್ಟರ್ ಮೈಂಡ್ ಯಾರಾಗಿದ್ರು, ಯಾರು ತಲೆಬುರುಡೆನ ತಂದು ಕೊಟ್ಟರು, ಯಾರೆಲ್ಲ ಷಡ್ಯಂತ್ರವನ್ನ ಮಾಡಿದ್ರು ಅನ್ನೋದು ಎಸ್ಐಟಿಯ ವರದಿಯ ಬಳಿಕ ಮಾತ್ರ ಗೊತ್ತಾಗಲಿದೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ.